ತರಿಸ್ಕೊಳ್ಬೇಕಂತ ನನಗೆ ಗೊತ್ತುಂಟು. ಕೊಂಡಿದ್ದೆ. ಓಯ್ 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 ಸೀರೆ ಅಡ್ಡಿಲ್ಲ ಅಡ್ಡಿಲ್ಲ ಪುಟ್ಟಿ ಬೇಕಿನ ಕಾಲ ಅಗ್ಲ ಅಡ್ಲಲ್ಲ ಅಡ್ಡಿಲ್ಲ ಬದ್ನಿಕಾಯಿ ಬಣ್ಣ. ಹಾ ತಗೋಬತ್ತ ಒಳ್ಳೆ ಬಪ್ಪತ್ತಿ ಹಿಡ್ಕೊ ಬತ್ತಾಕ ನಾನೇ ಬಿಡು ಕೇಳಲಿಕ್ಕೆ ಹೋದ್ರೆ ಹಾ ಏನು ಬಂದ್ರಿ ಏನು ವಿಷಯ ಅಲ್ಲ ಭಗವತ್ ನಾಳೆ ಅದು ಬಿಡಬೇಕು ಬಿಡು ಬಿಡು ನಿಮಗೆ ಬಿಡು ಕೊಡುದಾ ಸಾಧ್ಯವೇ ಇಲ್ಲ. ನೀವು ಬಿಡು ಕೇಳುದಾ? ನೀವು ಬಿಡು ಕೇಳುದು ಒಂದೇ, ನಾ ಬರ್ತಿರೋದು ಒಂದೇ. ಹಾ ರಾಗ್ಲಿ ನೋಡ್ತೀಯ ಎಂತ ಕೊಲ್ತೀಯಾ? ನೋವಾಯ್ತಾ? ಹಾ ಸಾಯಿಲ್ಲ ಹೋಗ್ಲಿಲ್ಲ. ಸುಮ್ಮನೆ ಮಾತಾಡ್ಬಿಡಿ ನೀವು. ಏನ ಹಾ ಯಾಕೆ ಸಿಟ್ಟಾಗ್ತದೆ? ಎಂತಾಯ್ತು ನಿನಗೆ? ಸಿಟ್ಟು ಬರ್ದೆ ಉಳಿದಿತ್ತ? ಹಾ ಇರ್ಲಿ ಹಾ ಒಳಗ್ ಬಾ. ನಿಮ್ಗೆ ಅಳ್ಬರುದ? ಒಳಬಾ ಮರೈತಿ. ಸುಮ್ಮನೆ ಇಲ್ಲಿ ಬನ್ನಿ ಇಲ್ಲಿ. ಎಂತದ್ದೇ ನೀವೊಂದು ಹೊತ್ತು ಗೊತ್ತಂತಿಲ್ಲ ಇಲ್ವಾ ಮನೆ ಬರ್ಲಿಕ್ಕೆ? ನೀವು ಒಳಬಾ. ಇಲ್ಲಿ ಬನ್ನಿ. ನಿಮ್ಗೆ ಮನೇಲಿ ಒಬ್ಳು ಹೆಂಡತಿ ಇದ್ದಾಳೆ, ಹಾ. ಅವಳು ಏನ್ ಮಾಡ್ತಾ ಇದ್ದಾಳೋ ಏನೋ, ಇದ್ಲಾ ಹೋದ್ಲಾ, ಒಂದು ಸ್ವಲ್ಪ ನನ್ನ ಮೇಲೆ ಕರುಣೆ ಪ್ರೀತಿ ಇಲ್ವಾ ನಿಮ್ಗೆ? ಎಂತ ಮಾತಾಡ್ತೀಯ? ಹಾ. ಆ ನೆನಪಿಲ್ಲದೆ ಹೋದ್ರೆ ಇಷ್ಟೊತ್ತಿನ ಬರ್ತಿದ್ನ ಹೆಂಡತಿ ನೆನಪಾಗಿ ಇಷ್ಟೊತ್ತಿ ಬಂದದ್ನ. ಯಾವ್ದು? ಒಳಗ್ ಬಾ. ಇಲ್ಲಿ ಬನ್ನಿ ಇಲ್ಲಿ. ಹೆಂಡತಿ ನೋಡ್ಲಿಕ್ಕೆ ಬರುದು ಇಷ್ಟೊತ್ತಿಗ? ಮತ್ತೆ? ಹೊತ್ತು ಯಾವ್ದು ಈಗ? ಇದು ಮಧ್ಯಾಹ್ನ. ಹಾ ಮಧ್ಯಾಹ್ನ ಹೆಂಡತಿ ನೋಡ್ಲಿಕ್ಕೆ ಬರುದಾ? ಎಂತ ಬಾರಿ ಒಳಬಾ ಮರೈತಿ. ಬೇರೆ ಇಲ್ಲಿ ನಿಮ್ಗೆ ಒಳಗೆ ಹೋಗುದು ಒಂದೇ ಇಲ್ಲಿ. ಹಾ. ಎಂತ ಎಂತ ಐತಿ ಈಗ? ಮದ್ವೆ ಆಗಿ ಹಾ. ಅಲ್ಲ ಇಷ್ಟೊತ್ತಿ ಬರಬಾರ್ದು. ಹಾ. ಮತ್ತೆ ಎಷ್ಟೊತ್ತಿ ಬರ್ಬೇಕಪ್ಪ? ಅದೇ ಬೆಳಿಗ್ಗೆ ಕೆಲಸ ಮುಗಿಸಿ ಸಂಜೆ ಬರ್ಬೇಕು ಮನೆಗೆ. ರಾತ್ರಿ ಬರ್ಬೇಕಂತ ಹೇಳುದ? ರಾತ್ರಿ ಬರ್ಬೇಕು. ಕೆಲಸ ಇಲ್ಲ ನಿನಗೆ. ಎಂತ ಮಾತಾಡ್ತೀಯ? ಹಾ. ನಮಗ್ ರಾತ್ರಿ ಬರುವಾಗಿಲ್ಲ ಮರೈತಿ. ಯಾಕೆ? ನಮ್ಗೀಗ ರಾತ್ರಿ ಉದ್ಯೋಗ ಪ್ರಾರಂಭ ಆಗಿದೆ. ರಾತ್ರಿ ಉದ್ಯೋಗ? ನಮ್ಮ ಹಣೆ ಬರ ಕೇಳೋ ಸುಖ ಇಲ್ವೇ? ಹಾ. ರಾತ್ರಿ ಬರುವಾಗಿಲ್ಲ. ಇನ್ನೇನು ಹಗಲೇ ಬಂದು ಹೋಗುವುದೇ ಬಿಟ್ರೆ ರಾತ್ರಿ ಬರ್ಲಿಕ್ಕೆ ಆಗುದಿಲ್ಲ. ಅದು ಬಹಳ ಕಷ್ಟ. ಹಾ ಒಂದ್ ಕೆಲಸ ಮಾಡಿ ಬಿಡು. ಹಾಗಾದ್ರೆ ನೀವು ಒಂದ್ 4 ದಿವಸ ಬಿಡು ಕೇಳಿ. ಯಾರ ಹತ್ರ? ನೀವು ನಾವೆಲ್ಲಿಯಾದ್ರೂ ಹೋಗಿ ಬರುವ. ಹೋಗಿ ಬಿಡುವ. ಹಾ. ಬಿಡು ಕೇಳುದಾ? ಹೌದು. ನಿನಗೆ ವಿಷಯ ಗೊತ್ತಿಲ್ಲ. ನಮ್ಮಲ್ಲಿ ಕ್ರಮ ಹೀಗೆ ಅಂತ ಉಂಟು. ಹೇಗೆ? ನಮ್ಮಲ್ಲಿ ಯಜಮಾನರು ಒಬ್ಬರೇ, ಮಹಾರಾಜರು. ಹಾ. ನಮಗೆ ವೇತನ ಕೊಡುವುದೆಲ್ಲ ಅವರೇ. ಹ್ಮ್. ಅದು ಕೆಲಸ ಹೇಳುವವರು ಬೇರೆ, ಕೆಲಸ ಹೇಳುವವರು ಬೇರೆ. ಇಂಥವ್ರಿಗೆ ಇಂತಿಂತ ಕೆಲಸ ಅಂತ ಹೇಳುವವರು ಬೇರೆ ಇದ್ದಾರೆ. ಹೌದಾ? ಬರ್ದು ಹಾಕುದಲ್ಲ ಅವರೇ. ಹಾ, ಹಾ. ಇಂಥವ್ರು ಇವತ್ತು ಇದನ್ನ ಮಾಡ್ಬೇಕು ಅದನ್ನ ಮಾಡ್ಬೇಕು ಅಂತ ಹ್ಮ್. ಆ ಮನುಷ್ಯನೇ ಬಿಡು ಕೊಡು. ಹೌದಾ? ನಿನಗೆ ಅವ್ರ ವಿಷಯ ನಿಂಗೆ ಗೊತ್ತಿಲ್ಲಲ್ಲ. ಅವರಲ್ಲಿ ಹೋಗಿ ಬಿಡು ಕೇಳಿ. ಎಂತದ ಹಾ. ನಿಂಗೆ ಅವ್ರ ವಿಷಯ ನಿಂಗೆ ಗೊತ್ತಿಲ್ಲಲ್ಲ. ಏನು? ನನ್ನ ಕತೆ ಬಿಡು. ಹಾ ಕೆಲವು ಮಕ್ಕಳು ಪಾಪ ಬಿಡಬೇಕು ಅಂತೇಳಿ ಅವ್ರ ಹತ್ರ ಹೋಗ್ಬೇಕು. ಹಾ ಹೋಗುವಾಗ ಆ ಮನುಷ್ಯ ಅಷ್ಟೊತ್ತವರೆಗೆ ಉಳಿದ್ರೆ ನಗಾಡ್ತಿರ್ತರು. ಒಬ್ಬ ಹುಡುಗ ಬಿಡು ಕೇಳಲಿಕ್ಕೆ ಬರ್ತಾ ಅಂತ ಗೊತ್ತಾದ ತಕ್ಷಣ ಮುಖದ ಭಾವನೆ ಬದಲಾವಣೆ. ಹೌದಾ? ಗಂಭೀರ. ಪಾಪ ಅವ ಹುಡುಗ ಹತ್ರ ಹೋಗಿ ಬಿಡು ಕೇಳಲಿಕ್ಕಂತ ಹೋದವನು ಅವ್ರ ಮುಖ ನೋಡ್ಕೊಂಡು ಎಲ್ಲ ಯಾಕೆ ಬಂದ್ಯಾ ಕೇಳ್ರಿ ಸಾಕ್ ಎಂತೆಲ್ಲ ಬಾಗೋತ್ರ ನಾವು ಉದಾಹರಣೆ ಈ ರೀತಿ ಪರಿಸ್ಥಿತಿ. ಒಮ್ಮೆ ನಾನೇ ಬಿಡು ಕೇಳಲಿಕ್ಕೆ ಹೋದ್ರೆ ಏನ್ ಬಂದ್ರಿ ಏನು ವಿಷಯ ಅಲ್ಲ ಭಗವತ್ ನಾಳೆ ಅದು ಬಿಡಬೇಕು. ಬಿಡು ಬಿಡು ನಿಮಗೆ ಬಿಡು ಕೊಡುದಾ? ಸಾಧ್ಯವೇ ಇಲ್ಲ. ನೀವು ಬಿಡು ಕೇಳುದಾ? ನೀವು ಬಿಡು ಕೇಳುದು ಒಂದೇ, ನಾ ಬರ್ತಿರೋದು ಒಂದೇ. ರಾಗ್ಲಿ ನೋಡ್ದ್ಯಾ? ನಾನ್ ಬಿಡು ಕೇಳಿದಾಗ ಅವ್ರು ಸುದ್ದಿ ಹೇಳ್ಕೊಂಡ್ರೆ ನಾನ್ ಬಿಡು ಕೇಳುದಿಲ್ಲ ಅಂತ. ಹಾಗೆ ನಮ್ಗೆ ಹೇಳ್ತಾರೆ. ಅದೇ ಆ ಮನುಷ್ಯ ಬಿಡು ತಕೊಂಡು ಹೋದದ್ದು ನಮ್ಗೆ ಗೊತ್ತೇ ಆಗುದಿಲ್ಲ. ಅವ್ರ ಸಮಯಕ್ಕೆ ಅವ್ರು ಬರ್ದೇ ಇದ್ದಾಗ ನಮ್ಗೆ ಗೊತ್ತಾಗೋದು, ಓ ಇವತ್ತು ಇವ್ರು ಇಲ್ಲ, ಅಲ್ಲಿವರೆಗೆ ಅವ್ರು ಬಿಡು ತಕೊಂಡು ಹೋಗಿದ್ದಾರೆ ಅಂತೇಳಿ ಯಾರಿಗೂ ಗೊತ್ತಾಗೋದು ಇಲ್ಲ. ಅಂತ ಪರಿಸ್ಥಿತಿ ನಮ್ಮದ್ದು. ಅದ್ ನಿಂಗೆ ಗೊತ್ತುಂಟಾ? ಹಾಗಾಗಿ ಹೇಳೋದು ರಾತ್ರಿ ಹೊತ್ತು ಬರ್ಲಿಕ್ಕೆ ಆಗುದಿಲ್ಲ. ಏನಿದ್ರು ಹಗಲೇ ಬಂದು ಹೋಗ್ಬೇಕು. ಒಳಗ್ ಬಾ. ಒಳಗ್ ಹೋಗುದಲ್ಲ. ನೀವು ಒಂದ್ ಕೆಲಸ ಮಾಡಿ. ಎಂತ ಕೆಲಸ? ಅಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡೋದು ಬೇಡ. ಅದಕ್ಕೆ ಕೆಲಸ ಬಿಡಿ. ನೀವು ಕೆಲಸ ಬಿಡಿ. ಹೊಡೆದ್ ಬಿಡುವೆ. ನೀನು ಯಾವ ಕೆಲಸ ಬೇಕಾದ್ರೆ ಬಿಡು ಅಂತ ಹೇಳು. ಈ ಕೆಲಸ ಮಾತ್ರ ಯಾವ ಕಾರಣಕ್ಕೂ ನಾನು ಬಿಡುವುದಿಲ್ಲ. ನೆನ್ಪಿಟ್ಟುಕೋ. ನಾನು ಬೇರೆ ಉದ್ಯೋಗ ಮಾಡಿದ್ರೆ ಹಣ ಸಂಪಾದನೆ ಮಾಡುವುದಿತ್ತೋ ಏನು, ಆದ್ರೆ ಇಲ್ಲಿ ಸಂಪಾದನೆ ಮಾಡಿದ ಇವ್ರನ್ನೆಲ್ಲ ಸಂಪಾದನೆ ಮಾಡ್ಲಿಕ್ಕೆ ಆಗುದಿಲ್ಲ. ನೆನ್ಪಿಟ್ಟುಕೋ. ಈ ಕ್ಷೇತ್ರವೇ ಬೇಕದಕ್ಕೆ. ಹಾಗಾಗಿ ಈ ಉದ್ಯೋಗ ಮಾತ್ರ ಬಿಡುವ ಪ್ರಶ್ನೆ ಇಲ್ಲ. ನನ್ನ ಕೊನೆ ಉಸಿರುವರೆಗೂ ಈ ಉದ್ಯೋಗದಲ್ಲಿದ್ದೇ ಹೋಗುದ್ ನಾ. ಕೆಲಸ ಬಿಡುದಿಲ್ಲ. ನಿನ್ನ ಸಮಸ್ಯೆ ಏನಾಯ್ತು? ನಿಂಗೆ ಏನ್ ಸಮಸ್ಯೆ ಆಗಿದೆ ಈಗ? ಮದ್ವೆ ಆದಾಗ ಮದ್ವೆ ಆಗೋ ಮೊದ್ಲು ಅವಾಗ ಹೇಳಿದ್ದೆ ನೀವು. ಯಾರ ಹತ್ರ? ನನ್ನ ಹತ್ರ ಏನ್ ಹೇಳಿದ್ರಿ? ನಿಮ್ಮ ಅಪ್ಪನ ಹತ್ರ. ಅಪ್ಪನ ಹತ್ರ ಏನ್ ಹೇಳಿದ್ರಿ? ಎಂತ ಹೇಳಿದೆ? ಮನೆ ಮೇಲೆ ತೋಟ ಉಂಟು,
ಮನೆ ಮೇಲೆ ಅಂಗಡಿ ಉಂಟು, ಮನೆ ಕೆಳಗೆ ತೋಟ ಉಂಟು ಅಂತ ಹೇಳಿದ್ದಲ್ವಾ ನೀವು? ನನಗೆ ಕಡಿಮೆ ಇಲ್ಲ ಮಾವ, ನಿಮ್ ಮಗಳನ್ನು ಕೊಡಿ, ಮನೆ ಕೆಳಗೆ ತೋಟ ಉಂಟು, ಮನೆ ಮೇಲೆ ಅಂಗಡಿ ಉಂಟು. ಹೇಳದ್ದು ಹೌದು. ಹೌದು, ಇವತ್ತು ಮನೆ ಕೆಳಗೆ ತೋಟ ಉಂಟು, ಮನೆ ಮೇಲೆ ಅಂಗಡಿ ಉಂಟು. ಅಂಗಡಿ ಉಂಟು, ನಮ್ದಲ್ಲ ಅಷ್ಟೇ. ತೋಟಕ್ಕೆ ಕಾಲ ಮುರಿದ್ರು, ಅಂಗಡಿ ಹೋದ್ರೆ ಸಾಲ ಕೇಳ್ತಾರೆ. ನಾವು ಮನೆಗೆ ಬರುವ ಹೀಗೆ ಮುಗಿಸ್ಕೊಂಡು ಬರುದು. ನಮ್ಮ ವಸ್ತು ನಮಗೆ ಅದ್ ನಿಂಗೆ ಗೊತ್ತುಂಟಾ? ಅದಲ್ಲ, ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ನನ್ಗೆ ಏನಾದ್ರು ಒಂದು ತಂದು ಕೊಟ್ಟಿದ್ದು ಉಂಟ ನೀವು? ನಿನಗೆ ಎಂತ ತಂದು ಕೊಡುದ ಮರೈತಿ, ನಿಂಗೆ ಏನ್ ಬೇಕೆಲ್ಲ ವ್ಯವಸ್ಥೆ ಉಂಟಲ್ಲ. ಆದ್ರೂ ಆಯ್ತಪ್ಪ, ಏನ್ ಬೇಕು ಹೇಳ. ನಂಗೊಂದು ಅವಲಕ್ಕಿ ಸರ ಬೇಕು. ಅವಲಕ್ಕಿ ಸರ. ದೇವ್ರೇ ಚಿನ್ನ, ಅವಲಕ್ಕಿ ಸರ ತಗೋ. ಅಲ್ಲ, ನೀ ಏನೋ ಕೇಳ್ತಿದ್ ಲೆಕ್ಕ ಹಾಕಿದ್ದು. ಒಂದು ಅವಲಕ್ಕಿ ಸರಕ್ಕೆ ಇಷ್ಟೊಂದು ಮಾತಾಡ್ಬೇಕಿತ್ತು. ಒಂದು ಅವಲಕ್ಕಿ ಸರ ಅಂದ್ರೆ ಏನು? ಎಷ್ಟು ಅವಲಕ್ಕಿ ಸರ ಬೇಕಾದ್ರೆ ಮಾಡಿ ಹಾಕು. ಒಂದು ಗೋಣಿ ಚೀಲ ಅವಲಕ್ಕಿ ತಂದು ಕೊಡ್ತೆ. ಅದ ಬಂದಿರುತ್ತಲ್ಲ. ಒಂದ್ ಕೆಲಸ ಮಾಡು, ಹಾಗೆ ಸುರ್ಕೊಳ್ಬೇಡ. ಸ್ವಲ್ಪ ಅವಲಕ್ಕಿ ನೆನೆಸ್ಕೊಂಡ ಉದ್ದ ಬಳ್ಳಿಯಾಗೆ ಒಂದೇ ಅವಲಕ್ಕಿ ಸುರಿದ ಅವಲಕ್ಕಿ ಸರ ಮಾಡಿ ಹಾಕೋ. ಇನ್ನು ಅದು ಬೇಡವಾ? ಆಲೂಗಡ್ಡೆ ಸರ ಬೇಕಾ? ಆಲೂಗಡ್ಡೆ ಸರ ಒಂದು ಗೋಣಿಕೆ ಆಲೂಗಡ್ಡೆ ತರುತ್ತೆ, ಸುರಿದ ಆಲೂಗಡ್ಡೆ ಸರ ಮಾಡಿ ಹಾಕೋ. ಹೀರೆಕಾಯಿ ಸರ ಬೇಕಾ? ನಿಂಗೆ ಯಾವ್ದು ಬೇಕಾ ತಂದು ಕೊಡುವ. ಅವಲಕ್ಕಿ ಸರ ಅಂತ ಹೇಳಿದ್ರೆ ಪ್ರಸಾದ ಪಂಚಕಜ್ಜೆಗೆ ಹಾಕುವ ಅವಲಕ್ಕಿ ಅಲ್ಲ. ಮತ್ತೆ ಯಾವುದು? ಚಿನ್ನದ ಅವಲಕ್ಕಿ ಸರ ಬೇಕು. ಹೋಗಿ ತಗೊಂಡು ಬನ್ನಿ, ಹೋಗಿ. ದೇವ್ರೇ, ಸುರ್ದು ಹಾಕೊಳ್ಳಿ, ಹೋಗಿ ತಗೊಂಡು ಸರಿ ಲೆಕ್ಕ ಉಂಟು ಅವರಿಗೆ ಬಂಗಾರದ ಬಗ್ಗೆ. ಬಂಗಾರದ ಅವಲಕ್ಕಿಯ ತೀರೋಗಲಿ. ನಮ್ಮ ಹಣೆ ಬರಕ್ಕೆ ಒಂದಂತ ಮಾಡ್ಕೊಳ್ಲಿಕ್ಕೆ ಇನ್ನೂ ಆಗಲಿಲ್ಲ ನಮ್ಮ ಹತ್ರ. ಅವಲಕ್ಕಿ ಸರ ಅದಲ್ಲಾಗುದಿಲ್ಲ, ಅದಲ್ಲಾಗುದಿಲ್ಲ. ಆಗುದಿಲ್ವಾ? ನಿಮ್ಗೆ ಇಲ್ಲಿ ಮನೆ ಕಟ್ಟಲಿ ನನ್ಗೆ ಅದಲ್ಲ. ನಮ್ ತಲೆ ಬಿಸಿ ನಿಮ್ಗೆ ಗೊತ್ತುಂಟ? ಅಲ್ಲ, ಎಂತ ಈಗ ತಲೆ ಬಿಸಿ? ಏನ್ ತಲೆ ಬಿಸಿ ಅಂತ ನಿಂಗೆ ಹೇಳ. ಅದು ಈಗ ಅರಮನೆಗೆ ಯಾರೋ ಒಬ್ರು ಬಂದಿದ್ದಾರೆ, ಬಂದಿದ್ದ. ಅವತ್ತರ ಉಪಕಾರ ಮಾಡಿದಂತ ನಮ್ಮ ಆತ್ಮೀಯ ಕರ್ಕೊಂಡು ಬಂದ ಅವನನ್ನ. ಹೌದು ಹೌದು, ಅವನು ಬಂದವನು ನಮ್ ಗೆಳತಿ ನೋಡ್ಕೊಂಡು ಏನ್ ಹೇಳುದಂತೆ ಗೊತ್ತುಂಟ? ಮಾರಾಣಿ ಎಲ್ಲ ಹೌದು, ಎಂತ ಹೇಳುದಂತೆ? ನೀ ನನ್ನ ಹೆಂಡತಿ ಅಂತ ಹೇಳುದಂತೆ. ಅವ ಅಲ್ಲಿ ಹೋಗಿ ಹೇಳುದಂತ? ಹೌದು. ಹೌದಾ? ಹೌದು. ನೀನ್ ಹೇಳ್ತಿ ಹೇಳುದ? ಹೌದು. ಇದು ಅವ ಅಲ್ಲಿ ಮಾತ್ರ ಹೇಳದ್ನ, ಇಲ್ಲೂ ಬಂದು ಹಾಗೆ ಹೇಳದ್ನ. ಇಲ್ಲೊಂದು ಬರ್ಬೇಕಿತ್ತ ಅವನು. ಇಲ್ಲಿ ಬರ್ಬೇಕಿತ್ತಂದ್ರೆ ಏನ್ ಕತೆ ನಿಂದು? ಅಂದ್ರೆ ಅವನಿಗೆ ತಕ್ಕ ಪಾಠ ಕಲಿಸ್ತಿದ್ದೆ, ಬುದ್ಧಿ ಕಲಿಸ್ತಿದ್ದೆ ಅಂತ. ಹಾಗಂದ್ರೆ ನೀನು ಬೇಸರವ. ಈ ವಿಷಯ ನನಗೂ ಗೊತ್ತಾಗಿದೆ, ನಾನು ಕೇಳಿದ್ದೇನೆ. ಅವ್ರ ಹತ್ರ ಹೋಗಿ ನೀನೇ ನಾನು ಹೇಳ್ತೆ ಅಂತ ಪೀಡೆ ಕೊಡ್ತಾ ಇದ್ದಂತೆ, ಹಿಂಸೆ ಕೊಡ್ತಾ ಇದ್ದಂತೆ. ನಾನು ಆಲೋಚನೆ ಮಾಡ್ತಾ ಇದ್ದವ, ಒಂದಲ್ಲ ಒಂದ್ ದಿವಸ ಅವನು ಓಡಿಸ್ಬೇಕು ಅಂತ. ಹೇಗ್ ಓಡಿಸ್ತೇ ನೋಡು. ಕೊನೆಗೆ ಅವ್ನು ಹೋಗದೆ ಇದ್ರೆ ನಾಗರಾವ್ ಓಡಿಸ್ದಾಗೆ ಒಣ ಮೆಣಸಿನ ಹೊಗೆ ಹಾಕಿ ಆದ್ರೂ ಅವ್ನು ಓಡಿಸ್ತೇನೆ. ನೀ ಚಿಂತೆ ಮಾಡೋದು ಬೇಡ, ನೀ ಈಗ ಸದ್ಯಕ್ಕೆ ಒಳಬ. ನಂಗೊಂದು ಸೀರೆ ಬೇಕು. ಬೇರೆ ಕೆಲಸ ಇಲ್ಲ ಅದಕ್ಕೆ. ಅವಲಕ್ಕಿ ಸರ ಮುಗೀತ, ಈಗ ಸೀರೆ ಅಂತೆ. ಸೀರೆ ತಗೊಂಡು ಉಟ್ಕೊಳ್ಳಿ ಪುರ್ಸೋತಿಲ್ಲ ನಿನಗೆ ಸೀರೆಯ. ಒಂದು ವಿಚಾರ ಮಾಡು, ನಾನು ಹೊಸ ಸೀರೆ ತಂದು ಕೊಟ್ಟೆ ಅಂತ ಮಾಡು, ನೀವು ಉಟ್ಕೊಳ್ತೀಯ. ಹೌದು. ಎಷ್ಟೊತ್ತು ಉಟ್ಕೊಳ್ತೆ? ನಾನು ಅದು ಮಣ್ಣಾಗೋ ತನಕ ಉಟ್ಕೊಳ್ತೆ. ನಾ ಹೇಳ್ತೇನೆ, ಅರ್ಥ ಆಗುದು. ನಾ ಸೀರೆ ತಂದು ಕೊಟ್ಟೆ, ನೀವು ಉಟ್ಕೊಳ್ತೆ. ಎಷ್ಟೊತ್ತು ಉಟ್ಕೊಳ್ತೆ? ಎಷ್ಟೊತ್ತು ಉಟ್ಕೊಳ್ಬೇಕು ಅನ್ಸುತ್ತೋ ಅಷ್ಟೊತ್ತು ಉಟ್ಕೊಳ್ತೆ. ನಿಂಗೆ ಅರ್ಥ ಆಗ್ತಿಲ್ಲ. ನೀವು ಒಳಬಾಗಿ ಅದೆಲ್ಲ ಒಳಗ್ ಬರುದಲ್ಲ. ಆಗುದಿಲ್ಲ, ನಾ ತರುದಿಲ್ಲ. ನಂಗೆ ಸೀರೆ ಬೇಕು. ಸೀರೆ ಆಗುದಿಲ್ಲ. ನಂಗೆ ಇವತ್ತು ನೀವು ಸೀರೆ ತರಲೇಬೇಕು. ಈ ತಿಂಗಳು ಸಂಬಳ ಆಗ್ಲಿಲ್ಲ ನೋಡು ಮತ್ತೆ. ಹೌದಾ? ಸೀರೆ ತರುದಿಲ್ವಾ? ಇಲ್ಲ. ಆಗುದಿಲ್ವಾ? ಆಗುದಿಲ್ಲ. ನೀವು ತರದೇ ತೊಂದ್ರೆ ಇಲ್ಲ. ಮತ್ತೆ ನನ್ಗೆ ಯಾರ ಹತ್ರ ತರ್ಸ್ಕೊಡ್ಬೇಕಂತ ಗೊತ್ತುಂಟು. ಯಾರು ನಿಮ್ಮ ಅಪ್ಪದಲ್ಲಿ ಕೊಡ್ತಾರ? ಹೌದಾ? ನನಗೇನು ಕೊಡು, ವರದಕ್ಷಿಣೆ ಕೊಡ್ಲಿಲ್ಲ ಏನು ನಿಮ್ಮ ಅಪ್ಪಯ್ಯ? ಅಪ್ಪ ಅಲ್ಲ, ಯಾರ ಹತ್ರ ತರ್ಸ್ಕೊಡ್ಬೇಕಂತ ನನಗೆ ಗೊತ್ತುಂಟು. ಖಂಡಿದ್ದೆ. ಓಯ್ ಓಯ್ ಸೀರೆ ಅಡ್ಡಿಲ್ಲ, ಬಿಟ್ಬಿಟ್ಟಿ ಬೇಕಿನ ಕಾಲ್ ಅಗ್ಲ ಅಡ್ಡಿ ಬಚ್ಚಿಕಾಯಿ ಬಣ್ಣ ತಗೋಬತ್ತೆ ಒಳ್ಳೆ ಬಪ್ಪತ್ತಿ ಹಿಡ್ಕೊ ಬತ್ತಕ್ಕ. ಅಲ್ಲ, ನಾವು ನೀವೊಂದು ಒಳ್ಳೆಯವರು ಅಂತ ತಿಳ್ಕೊಂಡಿದ್ದೆ. ನಿಮಗೂ ಆ ಗುಣ ಉಂಟು. ಸೀರೆ ತಂದು ಕೊಡ್ತಿದ್ದೀರಲ್ಲ ಅಲ್ರಿ ನೀವೀಗ? ಹೌದು ಮರೆಯ, ನನ್ನ ತಂಗಿ ಒಂದು ಆಸೆಯಿಂದ ಕೇಳಿದ್ಲು, ಒಂದು ಸೀರೆ ತಂದು. ಅದೇ ಬಿಟ್ಬಿಟ್ಟಿ ಅಲ್ಲ? ಭಾಗವತರೆ, ಎಂತ ಅವಸ್ಥೆ ಆಯ್ತು ಮಾರ. ಅಪರೂಪಕ್ಕೆ ಹೆಂಡತಿ ಮುಖ ನೋಡುವ ಅಂತ ಬಂದ ಈ ರೀತಿ ಸಂತೋಷದಾಗಿದ್ದೆಲ್ಲ ಯಾಕೆ? ಇದು ಸಂತೋಷವಾ? ಹೊಟ್ಟೆಲ್ಲಿ ಬೆಂಕಿ ಬಿತ್ಕೊಂಡು ಉಂಟು ಸಂತೋಷವಾ? ಈ ನಮ್ನಿ ಅಲ್ಲ. ನಿಮಗೆ ನನ್ನ ಸಂಕಟ ನೋಡಿ ಸಂತೋಷ ಆಗ್ತಾ ಉಂಟು, ನಂಗೆ ಅರ್ಥ ಆಗಿದೆ. ಈಗ ನೋಡ್ತೇರಿ,
ನಾನು ಹೇಗೆ ಹೆಂಡತಿ ಮುಖ ನೋಡಬೇಕು ಅಂತ ಬಂದಾಗ ನನಗೆ ಯಾವ ರೀತಿ ಆಗಿದೆಯೋ ಅದೇ ರೀತಿ ಒಂದು ದಿವಸ ನೀವು ಬಹಳ ದಿವಸದ ಮೇಲೆ ಹೆಂಡತಿ ಮುಖ ನೋಡಬೇಕು ಅಂತ ಮನೆಗೆ ಹೋಗ್ಬೇಕು. ಆಗ ನಿಮ್ಮ ಯಜಮಾನತಿಯವರು ಹೊರಗೆ ಕೂತ್ಕೊಳ್ಬೇಕು. ಆಗ ಭಾಗವತರ ಅವಸ್ಥೆ ಏನಾಗ್ಲಿಕ್ಕಿಲ್ಲ. ಭಾಗವತರ ಹೋದ್ರೆ ಇದ್ರ ಏನ್ ಭಾಗವತ್ರೆ ಬಹಳ ಸಂತೋಷದಲ್ಲಿದ್ರಿ.